ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಕ್ರಿಸ್ತನಲ್ಲಿ ಬಾಳುವಾಗ ಎಂದೆಂದು ಜಯ ಜಯವೇ. ಜೈ ಜೈ ಕ್ರಿಸ್ತ ಹಲ್ಲೇಲೂಯ, ಜೈ ಜೈ ಕ್ರಿಸ್ತ ಹಲ್ಲೇಲೂಯ, ಜೈ ಜೈ ಕ್ರಿಸ್ತ ಹಲ್ಲೇಲೂಯ. ಕ್ರಿಸ್ತನಲ್ಲಿ ಬಾಳುವಾಗ ಎಂದೆಂದು ಜಯ ಜಯವೇ. ಸೈತಾನನ ಅಧಿಕಾರವೆಲ್ಲ ನನ್ನ ಯೇಸುದೇವ ಕಿತ್ತುಕೊಂಡರು, ತಲೆಯನ್ನು ಜಜ್ಜಿದರು, ಅವನ ಕಾಲಲ್ಲಿ ಮೆಟ್ಟಿದರು. ಜೈ ಜೈ ಕ್ರಿಸ್ತ ಹಲ್ಲೇಲೂಯ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ 15ನೇ ಅಧ್ಯಾಯ. ಸ್ವರ್ಗದಲ್ಲಿ ಮತ್ತೊಂದು ಚಿಹ್ನೆ ಕಂಡೆ. ಆಕಾಶದಲ್ಲಿ ಕಾಣಿಸಿಕೊಳ್ಳುವ ಚಿಹ್ನೆಗಳು ಪ್ರಕಟಣಾ ಗ್ರಂಥ 12ನೇ ಅಧ್ಯಾಯದಲ್ಲಿ ಧ್ಯಾನಿಸಿದೆವು. ಆ ಚಿಹ್ನೆ ಅದರ ಅರ್ಥ ಅನ್ನುವ ರೀತಿಯಲ್ಲಿ ಮುಗಿಲು ಬಿಲ್ಲೊಂದು ಕಾಣಿಸಿಕೊಂಡಿತ್ತು. ಆ ಮುಗಿಲು ಬಿಲ್ಲಿನ ಅರ್ಥ ಏನು ಎಂಬುದಾಗಿ ನಾವು ಧ್ಯಾನಿಸುತ್ತಾ ಬಂದಿದ್ದೇವೆ. ಸೊ ಚಿಹ್ನೆಗಳಿಗೆ ಒಂದೊಂದು ಅರ್ಥ ಮತ್ತು ಅದರ ಹಿನ್ನೆಲೆ ಉಂಟು. ಓಕೆ, ಸ್ವರ್ಗದಲ್ಲಿ ಮತ್ತೊಂದು ಚಿಹ್ನೆಯನ್ನು ಕಂಡೆ. ಅದು ಅತ್ಯಾಶ್ಚರ್ಯಕರವಾಗಿ ಇತ್ತು. 7 ದೇವದೂತರ ಕೈಯಲ್ಲಿ 7 ವಿಪತ್ತುಗಳು ಇದ್ದವು. ಇವು ಅಂತಿಮವಾಗಿ ಬಂದೆರಗುವ ವಿಪತ್ತುಗಳು. ಯಾಕೆಂದರೆ ಅವುಗಳೊಡನೆ ದೇವರ ಕೋಪಾಗ್ನಿ ಪೂರ್ತಿಯಾಗಿ ಬಂದೆರಗುವುದು. ದೇವರ ಕೋಪಾಗ್ನಿ ಪೂರ್ತಿಯಾಗುವುದು. ಸೊದೋಮ್ ಗೊಮೋರ ಪಟ್ಟಣದಲ್ಲಿ ಪಾಪ ಹೆಚ್ಚಾದಾಗ, ದೇವರ ಕೋಪಾಗ್ನಿಗೆ ಗುರಿಯಾದಾಗ ಬೆಂಕಿ ಗಂಧಕದ ಮಳೆಯನ್ನು ಸುರಿಸಿ ಅಂದಿನ ಜನರು ದೇವರ ಕೋಪಾಗ್ನಿಗೆ ತುತ್ತಾದರು. ನೋಹನ ಕಾಲದಲ್ಲಿ ಜನರು ದೈವ ಭಯವಿಲ್ಲದೆ ಪಾಪದ ವ್ಯಾಮೋಹಗಳಲ್ಲಿ ಮುಳುಗಿದ್ದಾಗ ಜಲಪ್ರಳಯದ ಮೂಲಕ ಅಂದಿನ ಜಗತ್ತು ನಾಶವಾಯಿತು, ದೇವರ ಕೋಪಾಗ್ನಿಗೆ ಗುರಿಯಾಯಿತು. ಅದಕ್ಕಾಗಿ ಸಂತ ಪೌಲರು ಹೇಳುತ್ತಾರೆ, ರೋಮನರಿಗೆ ಬರೆದ ಪತ್ರ 5ನೇ ಅಧ್ಯಾಯ ವಚನ 9, ದೇವರ ಕೋಪಾಗ್ನಿಯಿಂದ ನಮ್ಮನ್ನು ತಪ್ಪಿಸುವವರು ಯಾರಾಗಿದ್ದಾರೆ? ಯೇಸುವಿನ ರಕ್ತ ಮುಂದೆ ಬರಲಿರುವ ದೇವರ ಕೋಪಾಗ್ನಿಯಿಂದ ನಮ್ಮನ್ನು ತಪ್ಪಿಸುತ್ತದೆ ಎಂಬುದು ನಿಶ್ಚಯವಲ್ಲವೇ? ಆಮೇನ್. ಯೇಸುವಿನ ರಕ್ತಕ್ಕೆ ಜಯವಾಗಲಿ, ಆಮೇನ್ ಎಂದು ಟೈಪ್ ಮಾಡುವ. ದೇವರ ಕೋಪಾಗ್ನಿಯಿಂದ ನನ್ನನ್ನು ನನ್ನ ಕುಟುಂಬವನ್ನು ತಪ್ಪಿಸಿ ಕಾಯ್ದು ಕಾಪಾಡುವ ಯೇಸುವಿನ ಪರಿಶುದ್ಧವಾದ ರಕ್ತಕ್ಕೆ ಸ್ತೋತ್ರವಾಗಲಿ, ಆಮೇನ್ ಎಂದು ಟೈಪ್ ಮಾಡೋಣ. ಇವು ಸಮಯ ತಗೊಂಡು ಟೈಪ್ ಮಾಡಿ ಆ ವಾಕ್ಯವನ್ನು ಅಲ್ಲಿ ಉಲ್ಲೇಖಿಸಿ, ಅದು ನಿಮ್ಮ ಕುಟುಂಬಗಳಲ್ಲಿ ತಾನಾಗಿ ಕಾರ್ಯ ಮಾಡುತ್ತದೆ. ವಾಕ್ಯ ಜೀವಂತವಾದುದು. ಸೊ ಎಷ್ಟೇ ವಿಪತ್ತುಗಳು ಬಂದರೂ ಯೇಸುವಿನ ರಕ್ತ ದೇವರ ಕೋಪಾಗ್ನಿಯಿಂದ